ಓಕೆ, ಜಗದೀಶ್ ಶೆಟ್ಟರ್ ಅವರ ಈ ಘರು ವಾಪಸಿ ಈಗ ಹಲವು ಪ್ರಶ್ನೆಗಳನ್ನು ಉಂಟು ಮಾಡಿದೆ. ಜಗದೀಶ್ ಶೆಟ್ಟರ್ ಅವರ ಈ ನಿರ್ಧಾರ ಯಾಕೆ ಮತ್ತು ಇದರ ಹಿನ್ನೆಲೆ ಏನು? ಇದರ ಜೊತೆಗೆ ಜಗದೀಶ್ ಶೆಟ್ಟರ್ ಅವರ ನಂತರ ಕ್ಯೂನಲ್ಲಿ ನಿಂತಿರ್ತಕ್ಕಂಥವ್ರು ಯಾರು? ಕಾಂಗ್ರೆಸ್ಗೆ ಈ ರ್ಯಾಪಿಡ್ ಆಪರೇಷನ್ ಅಂತಕ್ಕಂಥದ್ದು ಮತ್ತಷ್ಟು ಮಗದಷ್ಟು ಶಾಕ್ ಆಗುತ್ತಾ? ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಆರಂಭ ಮಾಡ್ತೀನಿ. ಅತಿಥಿಗಳ ಜೊತೆ ಇದ್ದಾರೆ ಕಾಂಗ್ರೆಸ್ನಿಂದ ವಿಧಾನ ಪರಿಷತ್ ಸದಸ್ಯರು ನಾಗರಾಜ್ ಯಾದವ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಬಿಜೆಪಿಯಿಂದ ಶಾಸಕರು ಸಿ.ಕೆ. ರಾಮಮೂರ್ತಿ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಹುಬ್ಬಳ್ಳಿಯಿಂದ ನಮ್ಮ ಜೊತೆಯಲ್ಲಿ ಶಾಸಕರು ಮಹೇಶ್ ತೆಂಗಿನಕಾಯಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ತಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮಿಂದನೇ ಒಂದು ರಿಯಾಕ್ಷನ್ ಅನ್ನು ಬಯಸ್ಬಿಡ್ತೀನಿ. ಆರಂಭದಲ್ಲಿ ನಾನು ನಿಮ್ಮಿಂದನೇ ಆರಂಭ ಮಾಡ್ತೀನಿ. ನಿಮಗೆ ಇದು ನಿರೀಕ್ಷಿತನ ಅನಿರೀಕ್ಷಿತನ ಶಾಕ? ನೋಡಿ, ಇದ್ಯಾವುದು ಕೂಡ ಅನಿರೀಕ್ಷಿತ ಅನ್ನುವಂಥದ್ದಲ್ಲ, ಶಾಕು ಅನ್ನುವಂಥದ್ದಲ್ಲ. ಭಾರತೀಯ ಜನತಾ ಪಾರ್ಟಿ ಈ ರೀತಿಯಾದಂಥ ಅನೇಕ ಬೆಳವಣಿಗೆಗಳಿಗೆ ನಡೆಯುತ್ತೆ. ಇವತ್ತು ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ತೆಗೆದುಕೊಂಡು ಜಗದೀಶ್ ಶೆಟ್ಟರ್ ಅವರನ್ನ ಭಾರತೀಯ ಜನತಾಗೆ ಸೇರ್ಪಡೆ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಇದಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ನಾವು ಮಾಡ್ತಾ ಇದ್ದೇವೆ. ಇದೇನು ಅನಿರೀಕ್ಷಿತ ಅನ್ನುವಂಥದ್ದಲ್ಲ. ಯಾಕೆಂದರೆ ಕಾಂಗ್ರೆಸ್ನಲ್ಲಿ ಏನು ಸಮಸ್ಯೆಗಳಾಗ್ತಾ ಇತ್ತು ಅನ್ನುವಂಥದ್ದನ್ನು ಈಗಾಗಲೇ ಅವ್ರು ಮನಗಂಡಿದ್ರು. ಕಾಂಗ್ರೆಸ್ ಯಾವುದೇ ಕಾರಣಕ್ಕಾಗೂ ಅವ್ರಿಗೆ ಒಗ್ಗುದಿಲ್ಲ ಅನ್ನುವಂಥ ಭಾವನೆಯೂ ಕೂಡ ಬಂದಿತ್ತು. ಆದರೆ ಈ ಕೇವಲ 9 ತಿಂಗಳ ಅವಧಿಯಲ್ಲಿ ಈ ನಿರ್ಧಾರಕ್ಕೆ ಅವ್ರು ಬಂದಿದ್ದಾರೆ. ಹೀಗೆ ಪಾರ್ಟಿ ಸೇರ್ಪಡೆಗೆ ನಾವೆಲ್ಲರೂ ಕೂಡ ಸ್ವಾಗತವನ್ನು ಮಾಡ್ತೇವೆ. ಅಂದ್ರೆ ನಿಮಗೇನು ಅಸಮಾಧಾನ ಇಲ್ಲ ಹಾಗಾದ್ರೆ? ನೋಡಿ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನಾಗಿರ್ತಂತ ನಮಗೆ ಅಸಮಾಧಾನ ಅನ್ನುವಂಥದ್ದು ಯಾವಾಗೂ ಕೂಡಿಲ್ಲ. ಕಳೆದ 2018ರಲ್ಲಿ ಭಾರತೀಯ ಜನತಾ ಪಾರ್ಟಿ ನನಗೆ ಕಲಗಟ್ಟಿಗೆಯಲ್ಲಿ ಟಿಕೆಟ್ ಕೊಟ್ಟು ಬಿ ಫಾರ್ಮ್ ಕೊಟ್ಟು ನಾಮಿನೇಷನ್ ಮಾಡಿ ಎಲ್ಲ ಆದ್ಮೇಲೆ ಕೊನೆಯ ದಿವಸ ನನಗೆ ಟಿಕೆಟ್ ಅನ್ನು ವಾಪಸ್ ಪಡಿಬೇಕಂತ ಹೇಳಿದಾಗೂ ಕೂಡ ಅಸಮಾಧಾನ ಪಡಲಾರ್ದಂಥ ಕಾರ್ಯಕರ್ತ ನಾನು. ಹೀಗಾಗಿ ನನಗೆ ಯಾವುದೇ ರೀತಿಯಾದಂಥ ಅಸಮಾಧಾನ ಅನ್ನುವಂಥದ್ದು ಇರುವುದಿಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿ ಕೂಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗುವಂಥ ಪ್ರವೃತ್ತಿ ಯಾವಾಗಲೂ ನಮ್ಮಲ್ಲಿ ಪಾರ್ಟಿ ಕಲಿಸಿದೆ ನಮ್ಗೆ. ಅಲ್ಲ, ಬಿಜೆಪಿ ಕಾರ್ಯಕರ್ತರು ಯಾರಿಗೂ ಅಸಮಾಧಾನ ಬರಲ್ಲ ಅಂತ ಹೇಳ್ಬೇಡಿ. ಯಾಕೆಂದ್ರೆ ಅಸಮಾಧಾನದಿಂದ ತಾನೇ ಪಕ್ಷ ಬಿಟ್ಟಿದ್ದು ಜಗದೀಶ್ ಶೆಟ್ಟರ್ ಅವರು. ನೋಡಿ, ಅವಾಗ ಬಿಡ್ತಕ್ಕಂಥ ಪ್ರಸಂಗ ಯಾವ್ದು ಬಂದಿತ್ತು ಅನ್ನೋದು ನಿಮ್ಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಆದ್ರೆ ಇವತ್ತು ಸೇರ್ಪಡೆ ಆಗಿದ್ದಕ್ಕೆ ನಾವು ಸ್ವಾಗತವನ್ನು ಮಾತ್ರ ಮಾಡ್ತೇವೆ ನಾವು ಇವತ್ತು. ಓಕೆ, ನಿಮ್ ಜೊತೆ ಚರ್ಚೆ ಮಾಡ್ತೀನಿ. ಹಾಗೆ ಲೈನಲ್ಲಿ ಇರಿ ಸರ್. ಮತ್ತೊಬ್ರು JDS-ನ ಪ್ರಧಾನ ಕಾರ್ಯದರ್ಶಿಗಳು ವಕ್ತಾರರು ಗಂಗಾಧರ್ ಮೂರ್ತಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಎಸ್ ನಾಗರಾಜ್ ಯಾದವ್, ನಿಮಗೂ ಅದೇ ಪ್ರಶ್ನೆ. ನಿಮಗೆ ಇದು ನಿರೀಕ್ಷಿತನ ಅನಿರೀಕ್ಷಿತನ ಶಾಕ ನಿಮ್ಮ ಪಕ್ಷಕ್ಕೆ? ನಮ್ಮ ಪಕ್ಷಕ್ಕೆ ಇದು ನಿರೀಕ್ಷಿತನೂ ಅಲ್ಲ ಅನಿರೀಕ್ಷಿತನೂ ಅಂತ ನಮಗೆ ಯಾವ ಇಂಪ್ಯಾಕ್ಟು ಇರಲ್ಲ ಅಂತಕ್ಕಂಥದ್ದು ನನ್ನ ಸ್ಪಷ್ಟವಾದ ವಿಚಾರ. ನಾವು ಅವಾಗ ಎಲೆಕ್ಷನ್ ತಗೋಬೇಕು ಅಂತಂದರೆ ಖಂಡಿತವಾಗ್ಲೂ ಕೂಡ ಅವರು ಕೂಡ ಮಾಜಿ ಮುಖ್ಯಮಂತ್ರಿ ಆಗಿದ್ದವರು, ಸೀನಿಯರ್ ಲೀಡರ್ ಆಗಿರೋರು, ಆ ಸಮುದಾಯದಲ್ಲಿ ಗುರುತಿಸ್ಕೊಂಡ ಲೀಡರು. ಅವರು ಇದ್ದಾಗ ಅವ್ರನ್ನ ಹೊಗಳೋದು ತೆಗಳೋದು ಆ ಜಾಯಮಾನದವರಲ್ಲ ನಾವು ಕಾಂಗ್ರೆಸ್ನವರು. ಆದರೆ ಒಂದು ತಿಳ್ಕೋಬೇಕಾಯ್ತು, ಕಾಂಗ್ರೆಸ್ ಅಧಿಕಾರ ಬಂದಿರಲಿಕ್ಕೆ ಅವ್ರದ್ದೇ ಕಾರಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಜಗದೀಶ್ ಶೆಟ್ಟರ್ ಒಬ್ರದೇ ಕಾರಣ ಅಂತ ಇರೋಕ್ಕಾಗಲ್ಲ. ಯಾಕಂತಂದ್ರೆ ಇನ್ನು ಸ್ವಲ್ಪ ದಿನಕ್ಕೆ ಬರ್ತದೆ ಮುಂದಿನ. ನೋಡಿ, ನಾನು ಒಬ್ಬ ವಕ್ತಾರನಾಗಿ ಏನೆಲ್ಲ ಮಾತಾಡ್ತಾ ಇರ್ತಾರೆ ಗೊತ್ತಾಗ್ತದೆ. ಎಲ್ಲ ನಮ್ಮ ಕಾಂಗ್ರೆಸ್ ಇಲ್ಲ ಬಿಜೆಪಿ ಲೀಡರ್ಗಳು ಹೋದ್ರು, ಹಾಗಾಗಿ ಲಿಂಗಾಯತ್ ರೋಡ್ರೆಲ್ಲ ಕಾಂಗ್ರೆಸ್ಗೆ ಹೋಗ್ಬಿಡ್ತು, ಅದಕ್ಕೆ ಬಂದು ಅಂತಕ್ಕಂಥ ಆಲೋಚನೆಗಳು ಬಹಳಷ್ಟು. ಅವರೇ ಸೋತ್ರಲ್ಲ ಸರ್, ಅವರೇ ಸೋತಿದ್ರು ಕೂಡ ಈಗ ಅದ ನಂತರ ನಮ್ಮ ಹತ್ರಕ್ಕೆ ಬಂದ್ರಲ್ಲ, ಹಂಗಾಗಿ ಏನೇನು ವಿಚಾರಗಳು ಮಾತಾಡ್ತಾರೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಹೊಗಳೋದು ತೆಗಳೋದು ನನಗೆ ಅವಶ್ಯಕತೆ ಇಲ್ಲ. ಜಗದೀಶ್ ಶೆಟ್ಟರ್ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಅಂದ್ರೆ ತನ್ನ ಒಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಹೋದವ್ರಿಗೆ ಅದಕ್ಕೆ ಗೌರವ ಕೊಡಬೇಕಾಗ್ತದೆ. ಬಟ್ ಡೆಫಿನೆಟ್ಲಿ ಐ ಟೆಲ್ ಯು, ವಿ ನೋ ಇಟ್ ವೆರಿ ವೆಲ್ ವಾಟ್ ಈಸ್ ಸ್ಟ್ರೆಂತ್, ವಾಟ್ ಈಸ್ ವೀಕ್ನೆಸ್ ನಮ್ಗೆ ಗೊತ್ತಿದೆ. ಪಾರ್ಟಿ ವಿಲ್ ನಾಟ್ ಹ್ಯಾವ್ ಎನಿ ಇಂಪ್ಯಾಕ್ಟ್ ಆಫ್ ಈ ಲಿವಿಂಗ್ ದ ಪಾರ್ಟಿ ಅಟ್ ಎನಿ ಕಾಸ್ಟ್. ಓಕೆ, ರಾಮಮೂರ್ತಿ ಅವರು, ನಿಮ್ಗಳಿಗಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದೀರಾ? ಒಂದಂತೂ ಸತ್ಯ, ಎಲ್ಲ BJP ಕಾರ್ಯಕರ್ತರಿಗೆ ಭಾಳಷ್ಟು ಸಂತೋಷ ಆಗಿದೆ. ಯಾವತ್ತೂ ಇವರು ಕಾಂಗ್ರೆಸ್ಗೆ ನೋವು ಮಾಡ್ಕೊಂಡು ಹೋದಾಗ ಒಬ್ಬ ಹಿರಿಯಣ್ಣ ಎಲ್ಲೋ ಒಂದು ಕಡೆ ಮನೆ ಬಿಟ್ಟು ಹೋದಷ್ಟು ಎಷ್ಟು ನೋವಾಗುತ್ತೆ ಅಷ್ಟೇ ಕಾರ್ಯಕರ್ತರಿಗೆ ನೋವಾಗಿತ್ತು. ಜಗದೀಶ್ ಶೆಟ್ಟರ್ ಮೇಲೆ ಅಪಾರವಾದ ಗೌರವ ನಮ್ಮ ಕಾರ್ಯಕರ್ತರಿಗಿದೆ. ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದಲ್ಲಿ ಬೆಳೆದವರು, ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಲ್ಲಿ ಆಕ್ಟಿವ್ ಆಗಿ ಬಂದು ರಾಜಕೀಯಕ್ಕೆ ಬಂದಂಥ ಒಬ್ಬ ಇವರು ಎಲ್ಲ ಅಧಿಕಾರನ ಪಡ್ಕೊಂಡ್ಮೇಲೆ ಎಲ್ಲೋ ಒಂದು ಕಡೆ ಒಂದು ನೋವು ಮಾಡ್ಕೊಂಡಾದಾಗ ಅಯ್ಯೋ ಇರಬೇಕು ಜಗದೀಶ್ ಶೆಟ್ಟರ್ ನಮ್ಮ ಜೊತೆ ಅಂತ ಇತ್ತು. ಇವತ್ತು ಎಲ್ಲ ಕಾರ್ಯಕರ್ತರಿಗೆ ಒಂದು ಶಕ್ತಿ ಬಂದಿದೆ, ಎಲ್ಲ ಖುಷಿ. ಹಂಗಲ್ಲ ಸರ್, ಪಕ್ಷ ಬಿಟ್ಟು ಹೋಗ್ಬೇಕಾದ್ರೆ ನಿಮಗೆ ಆಗದ ಬೇಸರ, ಪಕ್ಷಕ್ಕೆ ವಾಪಸ್ ಬರ್ಬೇಕಾದ್ರೆ ಫುಲ್ ಖುಷಿ ಯಾಕೆ? ಈಗ ಪಕ್ಷದಲ್ಲಿ ಕೆಲವು ನಾಯಕರು ಹೋಗಿದ್ರು, ಕೆಲವು ನಾಯಕರು ಬಂದಿರ. ಆದರೆ ನಮ್ಮ ಮನೆಯಲ್ಲಿರುವಂಥ ಒಬ್ಬ ನಾಯಕರು ಆಚೆ ಹೋದಾಗ ಕಾರ್ಯಕರ್ತರು ನೋವಾಗಿರುತ್ತೆ ಸಹಜ. ಯಾಕೆಂದರೆ ಪಕ್ಷದಲ್ಲಿ ಏನೋ ಒಂಥರ ಏನೋ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡೋದಂಥ ಒಬ್ಬ ನಿಷ್ಠಾವಂತ ಕಟ್ಟ ಕಡೆಯ ಕಾರ್ಯಕರ್ತಂಗೂ ನೋವಾಗಿರುತ್ತೆ, ಅವನೇನೋ ಬಯಸಲ್ಲ. ಆದರೆ ಇವತ್ತು ಹೋದಂಥ ಒಬ್ಬ ಮನುಷ್ಯ ಮತ್ತೆ ಮನೆ ಬಂದಾಗ ಅಷ್ಟು ಸಂಭ್ರಮ ಮಾಡ್ತಾರೆ. ಯಾಕೆಂದರೆ ಮುಖ್ಯಮಂತ್ರಿ ಆಗಿದ್ದಾರೆ, ಕೆಲಸವನ್ನ ಮಾಡಿದ್ದಾರೆ.
ಇವತ್ತು ಎಲ್ಲ ಕಾರ್ಯಕರ್ತರು ನಾಯಕರುಗಳು ಸ್ಟೇಟ್ಮೆಂಟ್ ನೋಡ್ತಾ ಇದ್ದೀವಿ, ಒಂದು ಅಪಸ್ವರಗಳಿಲ್ಲ, ಹೌದು, ಒಂದು ಅಪಸ್ವರ ಇಲ್ಲ. ಎಲ್ಲ ರಾಷ್ಟ್ರೀಯ ಎಲ್ಲರೂ ಒಪ್ಕೊಂಡಿದ್ದಾರೆ. ಎಲ್ಲರೂ ಒಪ್ಕೊಂಡಿದ್ದಾರೆ. ಎಸ್, ಜಗದೀಶ್ ಶೆಟ್ಟರ್ ಬಹಳ ಖುಷಿ ಆಯ್ತು ಅಂತ. ಇವತ್ತು ಜಗದೀಶ್ ಶೆಟ್ಟರ್ ಒಂದು ಸಮುದಾಯದ ನಾಯಕರಲ್ಲ. ಅವರು ಮುಖ್ಯಮಂತ್ರಿ ಆಗಿದ್ದಾಗ ಬಿಜೆಪಿಗೆ ಒಂದು ಗರಿಯನ್ನು ತಗೊಂಬಂದು ಕೊಟ್ಟಿದ್ದಾರೆ, ಚಿನ್ನದ ಗರಿಯನ್ನು ತಗೊಂಬಂದು ಕೊಟ್ಟಿದ್ದಾರೆ. ಒಳ್ಳೆ ಕೆಲಸ ಅಂತ ಮಾಡಿದಂಥ ವ್ಯಕ್ತಿ. ಎಲ್ಲೋ ಕಡೆ MP ಎಲೆಕ್ಷನ್ ಸರಿಯೇ ಬಂದಾಗ ನಮ್ಗೊಂದು ಶಕ್ತಿ ಬಂದಿದೆ ಕಾರ್ಯಕ್ರಮ. ಓಕೆ ಫೈನ್. ಗಂಗಾಧರ್ ಮೂರ್ತಿ ಅವರಿಗೆ ನಾನು ಇದು ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಕೇಳಲ್ಲ ನಾನು. ಯಾಕೆ ಗೊತ್ತಾ? ಇಲ್ಲ ಇಲ್ಲ ಇಲ್ಲ, ಯು ಆರ್ ರಾಂಗ್. ನಾ ಹೇಳ್ತೀನಿ, ಅವ್ರಿಗದು ಎಕ್ಸ್ಪೆಕ್ಟೆಡ್. ಗಂಗಾಧರ್ ಮೂರ್ತಿ ಅವರಿಗೆ ಅಥವಾ JDSಗೆ ಎಕ್ಸ್ಪೆಕ್ಟೆಡ್ ಅದು. ಹೌದಾ? ಕೇಳೋಣ ಅವ್ರನ್ನೇ. ಹೇಳಿ ಸರ್. ಈಗ ಜಗದೀಶ್ ಶೆಟ್ಟರ್ ಅವರು ತಮ್ಮ ರಾಜಕೀಯ ಜೀವನ ಪ್ರಾರಂಭ ಆದಾಗಿಂದ ಮೊನ್ನೆ ಕಾಂಗ್ರೆಸ್ ಹೋಗೋವರೆಗೂ ಅವರು ಕಣದಲ್ಲೂ ಭಾರತೀಯ ಜನತಾ ಪಾರ್ಟಿ, RSS ಮತ್ತೆ ಸಂಘ ಪರಿವಾರದ ಕೆಳಗಡೆಯಿಂದ ಬೆಳಬಂದಂತ ಒಬ್ಬ ನಾಯಕ, ಮತ್ತೆ ಸಭ್ಯರು, ಮತ್ತೆ ಮಿತಭಾಷಿ, ಅಜಾತಶತ್ರು ಅಂತ ಹೇಳ್ಬೋದು. ಯಾರನ್ನೂ ಕೂಡ ಅವರು ಯಾವತ್ತೂ ಕೂಡ ಒಂದು ಸಣ್ಣ ಕೆಟ್ಟ ಮಾತಲ್ಲೂ ಮಾತಾಡೋದು ಅಂತಾರಲ್ಲ, ಒಂದು ಸ್ಟೇಟ್ಮೆಂಟು ಆ ಥರದ್ದಿಲ್ಲ. ಆದರೆ ಅವ್ರಿಗೆ ಅವತ್ತಿನ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ಗೆ ಹೋಗೋವಂಥ ಅನಿವಾರ್ಯತೆ ಇರಲಿಲ್ಲ. ಆದರೆ ಕಾಂಗ್ರೆಸ್ ನಾಯಕರು ಅಲ್ಲಿ ಇನ್ನೂ ಅವ್ರೇನೋ ಅಸಮಾಧಾನ ಆಯಿತು, ಟಿಕೆಟ್ ಸಿಕ್ಕಲಿಲ್ಲ ಅಂದ ತಕ್ಷಣ ಬೆಳಗ್ಗೆನೇ ಅವ್ರ ಮನೆಗೆ ಹೋಗಿ ಬಾಗಿಲಿಗೆ ಹೋಗಿ ಏನೋ ಫೋರ್ಸ್ ಮಾಡಿ ಮತ್ತೊಂದು ಮಾಡಿ ಕರ್ಕೊಂಬಂದರು. ನೀವು ಹೇಳಿದ್ದು ಕರೆಕ್ಟು, ನನಗೆ ಎಕ್ಸ್ಪೆಕ್ಟೆಡ್. ಯಾಕೆ ಅಂತಂದರೆ ಜಗದೀಶ್ ಶೆಟ್ಟರು ಹೋಗಿದ್ರು ಕೂಡ ಅವ್ರ ಬ್ರದರ್ ಪ್ರದೀಪ್ ಶೆಟ್ಟರು MLC ಅವ್ರು BJPಲೇ ಇದ್ರು. ಅವ್ರು ಹೇಳಿದ್ರು, ಇಲ್ಲ ನಾನು BJPಗೆ ಹೋಗಲ್ಲ, ನಾನು ಕಾಂಗ್ರೆಸ್ಗೆ ಹೋಗಲ್ಲ, BJPಲೇ ಇರ್ತೀನಿ ಅಂತ. ಅವಾಗೇ ಇಂಡಿಕೇಶನ್ ಅದು, ಇಂದಲ್ಲ ನಾಳೆ ಜಗದೀಶ್ ಶೆಟ್ಟರು ವಾಪಸ್ ಬರ್ತಾರೆ ಅಂತ. ಕಾಂಗ್ರೆಸ್ ನಾಯಕರು ಏನು ಗೆಸ್ ಮಾಡಿದ್ರು, ಇವತ್ತೊಂದು ಸ್ಟೇಟ್ಮೆಂಟ್ ಮಾಡ್ತಿದ್ದಾರೆ ವಕ್ತಾರರು, ಜಗದೀಶ್ ಶೆಟ್ಟರಿಂದ ನಮಗೇನು ಲಾಭ ಆಗಿಲ್ಲ, ಜಗದೀಶ್ ಶೆಟ್ಟರಿಂದ ನಮ್ಮ ಸರ್ಕಾರ ಬರಲಿಲ್ಲ ಅನ್ನೋ ಮಾತನ್ನು ಈಗ ಮಾತಾಡ್ತಿದ್ದಾರೆ. ಅವತ್ತು ಅಲ್ಲ, ನೀವು ತಿಳ್ಕೊಳ್ಳೋದು ನಮ್ಗೆ ಹೇಳೋದಕ್ಕಿಂತ ನಿಮ್ಮ DK ಶಿವಕುಮಾರ್ಗೂ ಸಿದ್ದರಾಮಯ್ಯನವ್ರಿಗೆ ಹೇಳ್ಬೇಕು. ಅವತ್ತು ಜಗದೀಶ್ ಶೆಟ್ಟರ್ ಅವ್ರನ್ನ ಸೇರಿಸ್ಕೋಬೇಕಾದ್ರೆ ನಮಗೆ ಈ ಭಾಗದಲ್ಲಿ ಬಹಳ ದೊಡ್ಡ ಶಕ್ತಿ ಬಂತು, ದೊಡ್ಡ ಶಕ್ತಿ ಬಂತು. ಈ ಭಾಗದಲ್ಲಿ ನಾವು ಅತಿ ಹೆಚ್ಚು ಸೀಟ್ ಗೆಲ್ತೀವಿ, ನಿಮಿಷ ಸೀಟ್ ಗೆಲ್ತೀವಿ ಅಂತ ಹೇಳಿದ್ರು. ಆದರೆ ಇವತ್ತು ಕಾಲಕ್ರಮೇಣ ವಕ್ತಾರರ ಮುಖಾಂತರ ಹೇಳಿಸ್ತಿದೆ ಕಾಂಗ್ರೆಸ್ಸು ಅವರಿಂದ ಏನೂ ಆಗಿಲ್ಲ ನಮಗೆ ಅಂತ. ಕಾಂಗ್ರೆಸ್ ಪಾರ್ಟಿನೇ ಹಾಗೆ, ಕಾಂಗ್ರೆಸ್ ಪಕ್ಷ ಹೇಗೆ ಅಂತ ಅಂದರೆ ಬಂದಾಗ ಉಪಯೋಗಿಸ್ಕೊಂಡು, ಈಗ ಉದಾಹರಣೆಗೆ ಮಾಜಿ ಮುಖ್ಯಮಂತ್ರಿ ಅಂತ ಕರ್ಕೊಂಡ್ರು. ಸಪೋಸ್ ಅವ್ರು ಗೆದ್ದಿದ್ರೆ ಏನು ಮಾಡ್ತಿದ್ರಿ? ಮಂತ್ರಿ ಮಾಡ್ತಿದ್ರಾ? ಸಹಜವಾಗಿ. MLC ಮಾಡಿದ್ರಿ, ಸಂತೋಷ. MLC ಮಾಡಿ ಮಂತ್ರಿ ಮಾಡಬೇಕಿತ್ತು ಅವ್ರಿಗೆ ತನಕ್ಕೆ. ಇನ್ನೊಬ್ರು ವೈಟಿಂಗ್ ಅಲ್ಲಿ ಇದ್ದಾರೆ ಈಗ, ಇವ್ರ ಜೊತೆನೆ ಹೋದವರು ಭಾರತೀಯ ಜನತಾ ಪಾರ್ಟಿಯ ನಾಯಕರು. ಇನ್ನೊಬ್ರು ಹೋದ್ರು, ಶಾಸಕರಾಗಿದ್ದಾರೆ ಅವರು. ಹೆಸರು ಏನೀಗ ಕೆಲವೇ ದಿನಗಳಲ್ಲಿ ಅದು ಕೂಡ ಗರ್ವಾಪ್ಸಿ ಆಗತ್ತೆ ನನ್ನ ಪ್ರಕಾರ. ಯಾಕೆ ಅಂತಂದ್ರೆ ಈ ಮನಸ್ಥಿತಿ ಇರ್ತಕ್ಕಂಥ, ಈಗ ಜಗದೀಶ್ ಶೆಟ್ಟರ್ ಆಗ್ಬೋದು, ನಾವಾಗ್ಬೋದು, ಎಲ್ಲರೂ ಬೈ ಬರ್ತ್ ಕಾಂಗ್ರೆಸ್ ವಿರೋಧಿಗಳು. ಬೈ ಬರ್ತ್ ಪಕ್ಷದಿಂದ ಬೇರೆ ಬೇರೆ ಈ ಪಕ್ಷ ಹುಟ್ಟಿದ್ದೇ ಜನತಾ ಪರಿವಾರ, ಜನತಾ ಸಂಘ, ಭಾರತೀಯ ಜನತಾ ಪಾರ್ಟಿ ಇವೆಲ್ಲ ಹುಟ್ಟಿದ್ದೇ ಕಾಂಗ್ರೆಸ್ನ ವಿರೋಧ ಮಾಡ್ಕೊಂಡು. ಕಾಂಗ್ರೆಸ್ಸಿನ ಹೈಕಮಾಂಡ್ ಸಂಸ್ಕೃತಿ, ಕಾಂಗ್ರೆಸ್ಸಿನ ಕುಟುಂಬದ ರಾಜಕಾರಣ, ಕಾಂಗ್ರೆಸ್ಸಿನ ತುರ್ತು ಪರಿಸ್ಥಿತಿ ಏರಿಕೆ, ಇಂಥದ್ರ ವಿರುದ್ಧನೇ ಹೋರಾಟ ಮಾಡ್ಕೊಂಡು ಹುಟ್ಟಿರ್ತಕ್ಕಂಥ ಪಾರ್ಟಿ. ಮತ್ತೆ ಇಂಥ ನಾಯಕರುಗಳು ಕೂಡ ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿ ಒಳಗಡೆ ಹೋಗಿ ಇವ್ರು ಯಾರು ಸಸ್ಟೈನ್ ಆಗಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಬಹಳ ಬೇಗ ವಾಪಸ್ ಬಂದಿದ್ದಾರೆ, ಖುಷಿ ಆಗ್ತದೆ. ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತಾರೆ. ಗೃಹ ಸಚಿವರ ಭೇಟಿಗೆ ಹೋಗೋದು ಯಾರನ್ನ ಕರ್ಕೊಂಡೋಗಿದ್ರು? ಪಾರ್ಟಿ ಕಾರ್ಯಕರ್ತ ಕರ್ಕೊಂಡೋಗಿದ್ರು. ಮೊಮ್ಮಗ, ತಾತ, ಮಕ್ಕಳು ಎಲ್ಲ ಹೋಗಿ ಕುಟುಂಬ ನಾನ್ ಮಾತಾಡ್ಲಿಲ್ಲ, ನಾನು ಆಮೇಲೆ ಮಾತಾಡಿದ್ದೆ. ಕುಟುಂಬ ರಾಜಕಾರಣದ ಬಗ್ಗೆ ಮಾಡಿ ಕುಟುಂಬದಲ್ಲೇ ರಾಜಕಾರಣ ಮಾಡ್ತಕ್ಕಂಥವ್ರನ್ನ ಹೋಗಿ ಅವ್ರ ಹತ್ರ ಮಾತು ಕೇಳ್ಬೇಕಾ ನಾವು? ಹೈಕಮಾಂಡ್ ರಾಜಕಾರಣ ಮಾತಾಡ್ತಾರೆ. ಮೋದಿ ಅವ್ರು ಹಾಕಿದ ಗೆರೆ ದಾಟೋದಿಲ್ಲ. ಹೈಕಮಾಂಡ್ ಕಲ್ಚರ್ ಇಟ್ಕೊಂಡ್ರು, BJP ಅಲಯನ್ಸ್ ಮಾಡ್ಕೊಂಡಿರ್ತಕ್ಕಂಥವ್ರು. ನಿಮ್ ಜೊತೆನೂ ಮಾಡ್ಕೊಂಡಿದ್ರು. ಒಂದ್ ನಿಮಿಷ ಅದನ್ನ ಹೇಳ್ತೀನಿ. ಹೇಳ್ತಾರಲ್ಲ, ನಾವು ವಿರೋಧ ಮಾಡ್ಕೊಂಡೇ ಬಂತ ಅಧಿಕಾರ ಎಲ್ಲ ಸುಮ್ಮನೆ ಇರ್ಬೇಕಪ್ಪ. ಯಾರನ್ನ ಬಂದು ನಿಮ್ಮ ಮನೆಗೆ ಬಂದು ಕರೀಲಿ, ಇಲ್ಲ ಇನ್ನ ಎಲ್ಲಿ ಚೀಫ್ ಮಿನಿಸ್ಟರ್ ಸಿಗ್ತದೆ ಅಂತ ಅಲ್ಲೋಗಿ ಸೇರ್ಕೊಬಿಡೋದು, ಆಮೇಲೆ ಅಲ್ಲಿ ಬರೋದು. ಅವು ನಮ್ಮ ಜೊತೆಲಿ ಇದ್ದಾಗ BJP ಬಾಯ್ ಬಂದಂಗೆ ಬೈದಿದ್ದೆ ಕುಮಾರಣ್ಣ. ಅದೆಲ್ಲ ಒಂದ್ ನಿಮಿಷ ಮುಗಿಸ್ತೀನಿ. ಹೈಕಮಾಂಡ್ ಬಗ್ಗೆ ಮಾತಾಡಿದ್ರು, ಐಡಿಯಾಲಜಿ ಬಗ್ಗೆ ಮಾತಾಡಿದ್ರು, ಕಾಂಗ್ರೆಸ್ ವಿರೋಧ RSS ಬಗ್ಗೆ ಏನ್ ನಿಲುವಿತ್ತು ಅಂತ ನೋಡಿದ್ರ ನೀವು? ಮೊನ್ನೆ ಎಲೆಕ್ಷನ್ ಟೈಮಲ್ಲಿ ಹೆಂಗೆ ಮಾತಾಡಿದ್ರು. ಕುಮಾರಣ್ಣ ಮಾತಾಡೋದು RSS ಬಗ್ಗೆ ಒಂದೊಂದಲ್ಲ, ನಾವು ದೊಡ್ಡ ಡಿಬೇಟ್ಗಳೇ ಮಾಡ್ಬಿಟ್ವಿ. ಈಗ ಫುಲ್ ಪರಿವರ್ತನೆ, ಹಂಗೆ ಪರಿವರ್ತನೆ. ಯಾಕೆ ಮಾತಾಡ್ತೇವೆ ಅಂದ್ರೆ ಅಧಿಕಾರಕ್ಕೋಸ್ಕರ ಹೋಗ್ತಕ್ಕಂಥ JDS ನಿಲುವಿನಲ್ಲಿ ನಮ್ಗೆ ಯಾವ್ದು ನಂಬಿಕೆ ಇಲ್ಲ, ಕೂಡ ಬೆಲೆ ಇಲ್ಲ. ಇನ್ನೊಂದು ಹೇಳ್ತೇನೆ, ಜಗದೀಶ್ ಶೆಟ್ಟರ್ ಅವರು ಮಾಜಿ ಮುಖ್ಯಮಂತ್ರಿ, ಹಿರಿಯರು ಅಂತ ಗೌರವ ಕೊಟ್ಟಿದ್ದೀವಿ ಹೊರತು
He was not a mass leader. ಆಯ್ತು ಓಕೆ. ಈಗ ಜಗದೀಶ್ ಶೆಟ್ಟರ್ ಬಗ್ಗೆ ಯಾರ್ಯಾರು ಕಾಂಗ್ರೆಸ್ ನಾಯಕರು ಮಾತಾಡಿದ್ದಾರೆ? ಯಾರ್ಯಾರು ಯಾವ ಟೈಮ್ ನಲ್ಲಿ ಕಾಂಗ್ರೆಸ್ ನಾಯಕರಾಗ್ಲಿ ಬಿಜೆಪಿ ನಾಯಕರಾಗ್ಲಿ ಜಗದೀಶ್ ಶೆಟ್ಟರ್ ಬಗ್ಗೆ ಮಾತನಾಡಿದ್ರು ಅನ್ನೋದನ್ನ ನಾವು ಸ್ವಲ್ಪ ಹಳೆ ತೆಗಿಬೇಕಲ್ಲ.